ಕರೆಕ್ಟ್ ಆಡಳಿತಾತ್ಮಕವಾಗಿ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿ ಯಾವ್ಯಾವ ಬೆಳೆ ನಷ್ಟ ಆಗಿದೆ, ಯಾವ್ಯಾವ ರೀತಿಯಲ್ಲಿ ರೈತರಿಗೆ ಹಾನಿಯಾಗಿದೆ ಅನ್ನೋದರ ವೈಜ್ಞಾನಿಕ ಸಮಗ್ರ ವರದಿಯನ್ನು, ರಾಜಕೀಯ ವರದಿಯಿಂದ ಪರಿಹಾರ ಸಿಗಲ್ಲ, ವೈಜ್ಞಾನಿಕವಾಗಿರ್ತಕ್ಕಂಥ ಸಮಗ್ರ ವರದಿಯನ್ನು ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋದ್ರ ಮೂಲಕ ನಮಗಲ್ಲಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ NDRF ಮತ್ತು SDRF ಪರಿಹಾರ ಶೀಘ್ರಗತಿಯಲ್ಲಿ ರೈತರಿಗೆ ತಲುಪುವಂತೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ಈ ಬಾಗಲಕೋಟೆ ಜಿಲ್ಲೆಗೆ ಕುರಿತಾಗಿ ನಾವು ಹೇಳೋದಾದರೆ, ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋದಕ್ಕೆ 75,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡ್ತಕ್ಕಂಥ ನಿಮ್ಮ ಸಂಕಲ್ಪವನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನೀವೇ ಹೇಳಿದ್ರಿ 75,000 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡ್ತೀವಿ ಅಂತ. ಅದು ನಿಮ್ಮ ಸಂಕಲ್ಪ. 3 ವರ್ಷ ಕಳೀತು, ಸಂತೋಷ. ಈಗ ನಾವು 25 ಲಕ್ಷ, ಹಿಂದೆ 1,40,000 ರೂಪಾಯಿ ಇದ್ದಂಥ ಪರಿಹಾರವನ್ನು ನಾವು 25 ಲಕ್ಷ ಮಾಡಿದ್ವಿ BJP ಸರ್ಕಾರ ಇದ್ದಾಗ. ನೀವೀಗ ಅದು 40 ಲಕ್ಷಕ್ಕೆ ಏರಿಸಿದ್ದೀರಿ, ಸಂತೋಷ. ಪೂರ್ಣ ಪ್ರಮಾಣದಲ್ಲಿ ಇಡೀ ಯೋಜನೆ ಪೂರ್ಣಗೊಳಿಸಬೇಕು ಅಂದರೆ ಹತ್ತತ್ರ 1,20,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತ ಬೇಕಾಗ್ಬೋದು ಅನ್ನೋದು ವರದಿ. ಆ ಮೊತ್ತ ಬೇಕಾಗ್ಬೋದು ಅನ್ನೋದಾದರೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಇಚ್ಛಾಶಕ್ತಿಯ ಜೊತೆಗೆ ಹಣಕಾಸಿನ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು. ಆ ಹಣಕಾಸಿನ ಸಂಪನ್ಮೂಲವನ್ನು ಕ್ರೋಢೀಕರಿಸದೇ ಇದ್ದರೆ ಅದು ಬರೀ ಇಚ್ಛೆಯಾಗಿ ಉಳಿಯುತ್ತೆ. ಹಾಗಾಗಿ 1,20,000 ಕೋಟಿ ರೂಪಾಯಿ ಬೇಕು ಅಂತಂದರೆ ನೀವು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೇ ವರ್ಷಕ್ಕೆ ಕನಿಷ್ಠ 20,000 25,000 ಕೋಟಿ ರೂಪಾಯಿ ತೆಗೆದಿಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಅನುದಾನವನ್ನು ತೆಗೆದಿಡುವಂಥ ಕೆಲಸವನ್ನು ಮಾಡಿ ಪರಿಹಾರದ ಜೊತೆಗೆ ಯೋಜನೆಯನ್ನು ಪೂರ್ಣಗೊಳಿಸುವಂಥ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಯೋಜನೆಗೆ ಶತಮಾನೋತ್ಸವ ಆಗಿಬಿಡುತ್ತೆ. ಈ ಯೋಜನೆಗೇ ಶತಮಾನೋತ್ಸವ ಆಗಿಬಿಡುತ್ತೆ. ಆಮೇಲೆ ಯೋಜನೆ ಪೂರ್ಣ ಆಗದಲ್ಲೇ ಶತಮಾನೋತ್ಸವ ಆಚರಿಸೋದು ಅದು ಯಾರಿಗೂ ಗೌರವ ತರೋ ಸಂಗತಿಯಲ್ಲ. ನಾನು ಆ ಪಕ್ಷ ಈ ಪಕ್ಷ ಅಂತ ಪಕ್ಷದ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ. ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ಕೊಳ್ಬಾರ್ದು ಯಾರು. ಹಾಗಾಗಿ ಇದಕ್ಕೆ ಬೇಕಾದಂಥ ಯೋಜನೆಯನ್ನು, ಹಣಕಾಸಿನ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಮಂಜೂರಾತಿಯ ಮಾತನ್ನು ಹೇಳಿದರು. ಒಂದು ದಶಕ ಆಯಿತು. ಯಾವಾಗ ಕಾಲೇಜ್ ಪ್ರಾರಂಭ ಆಗೋದು? ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗೋದು ಯಾವಾಗ? ನೀವೇ ಅಶ್ಯೂರೆನ್ಸ್ ಮಾಡಿದ್ರಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂಥೇಳಿ. ಜವಳಿ ಪಾರ್ಕನ್ನು ಯಾವಾಗ ಸ್ಥಾಪನೆ ಮಾಡ್ತೀರಿ? ಮರ್ತು ಬಿಡಬಾರ್ದು ಅಂತ ನೆನಪು ಮಾಡ್ತಾಯಿದ್ದೀನಿ. ಯಾಕೆಂದರೆ ರಾಜಕಾರಣದ ಜಂಜಾಟದಲ್ಲಿ ರಾಜಕಾರಣಿಗಳು ಜನರ ಬದುಕಿನ ಸಮಸ್ಯೆಯನ್ನು, ಅಭಿವೃದ್ಧಿ ವಿಚಾರಗಳನ್ನು ಮರೆಯೋದು ಸ್ವಾಭಾವಿಕ. ಹಾಗಾಗಿ ನಿಮಗೆ ಅಧಿಕಾರ ಇದ್ದಾಗಲೇ ನೆನಪು ಮಾಡಿದ್ರೆ, ಅಯ್ಯೋ ಅವಾಗ ನೆನಪು ಮಾಡಿದರೆ ಏನಾದ್ರು ಮಾಡ್ಬೋದಿತ್ತು ಅಂತ ಪರಿತಪಿಸಬಾರ್ದು. ಅದಕ್ಕೋಸ್ಕರ ನೆನಪು ಮಾಡ್ತಾಯಿದ್ದೀವಿ. ಜವಳಿ ಪಾರ್ಕ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಯಾವಾಗ ನೀವು ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀರಿ ಅನ್ನುವಂಥ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ಬಿಳಿಗಿ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ಬಯಸ್ತಾ ಇದ್ದಾರೆ. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಅನುಮೋದನೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನೀವು ಹೇಳಿದ್ರಿ ಇಂಡಸ್ಟ್ರಿಯಲ್ ಹಬ್ಗಳ ಸ್ಥಾಪನೆ ಮಾಡ್ತೀವಿ, ನಿಮ್ಮ ಪ್ರಣಾಳಿಕೆಯಲ್ಲಿದ್ದ ಅಂಶಗಳು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂಥೇಳಿ. ಇಂಡಸ್ಟ್ರಿಯಲ್ ಹಬ್ಬು, ಉದ್ಯೋಗ ಸೃಷ್ಟಿ ಬರೀ ಪುಸ್ತಕದಲ್ಲಾದರೂ ಸಾಲದು, ವಾಸ್ತವಿಕ ನೆಲೆಯಲ್ಲಿ ಅದರ ಕಾರ್ಯಾರಂಭ ಆಗಬೇಕು. ಆ ಕಾರ್ಯಾರಂಭವನ್ನು ಮಾಡಬೇಕು ಅಂಥೇಳಿ ಆಗ್ರಹಿಸ್ತೇನೆ.